ಒಂದ್ ಊಟಕ್ಕೆ ಎಷ್ಟು ತಗೊಂತೀರಿ? 2 ರೊಟ್ಟಿ ಪಲ್ಯ ಚಟ್ನಿ ಮೊಸರು 40 ರೂಪಾಯಿ ತಗೊಂತೀರಿ, 30 ರೂಪಾಯಿ ತಗೊಂತೀರಿ. ತೋರಿಸ್ರಿ ನಮ್ಗೆ ಒಂದ್ ಸ್ವಲ್ಪ ನಿಮ್ ಬುಟ್ಟಾಗ ಏನೇನೈತಿ ಅಂತ ಹೇಳಿ. ಕಾಳು ಪಲ್ಯ ಐತ್ರಿ, ಹಾ, ಸಜ್ಜಿ ರೊಟ್ಟಿ ಅದಾರಿ, ಜೋಳದ ರೊಟ್ಟಿ. ಇವು ಸಜ್ಜಿ ರೊಟ್ಟಿನ್ರಿ ಇವು? ಇವು ಸಜ್ಜಿ ರೊಟ್ಟಿ, ಇವು ಜೋಳದ ರೊಟ್ಟಿ, ಹಾ ರೀ. ಇವು ಮೆತ್ತನ್ ರೊಟ್ಟಿ, ಕೆಂಪ್ ಚಟ್ನಿ. ಎಲ್ಲಾ ಕಟ್ಗೋಲ್ ರೊಟ್ಟಿನ್ರಿ ಇವು? ಇವು ಕಟ್ಟಗನ್ ರೊಟ್ಟಿ, ಇವು ಕಟ್ಟಗನು, ಇವು ಮೆತ್ತನ್ ರೊಟ್ಟಿ. ಮೆತ್ತನ್ ರೊಟ್ಟಿ. ಅನ್ನ ಪಲ್ಯವು ಚಟ್ನಿ ಮೊಸರು. ಹಾಕೊಡ್ರಿ ಹಂಗಾರ ಒಂದ್ ಪ್ಲೇಟ್ ಹಾಕೊಡ್ರಿ ನಮಗ್ ಸದ್ಯಕ್ಕೆ. ನೀವು ಯಾಕ್ ಮಾಡೋಲ್ಲ ತಗೋರಿ. ನಮ್ಮ ದರ್ಶಾಗ ಇನ್ನೊಂದು ಊಟ ತಗೋರಿ ಆತರ. ಹಾ ನೋಡ್ರಿ ಇಲ್ಲಿ ನಂಗ ಯಾವ್ದು ಕೊಟ್ರಿ? ಸಜ್ಜಿ ರೊಟ್ಟಿ ಕೊಟ್ರ? ಕೊಟ್ಟಿನಿ ಸರ್. ಹಾ, ಸಜ್ಜಿ ರೊಟ್ಟಿ ಕೊಟ್ಟಾರ, ಆಮ್ಯಾಗ ಗುರೆಳ್ ಚಟ್ನಿ ಕೊಟ್ಟಾರ, ಆಮ್ಯಾಗ ಏನದ ಕೆಂಪ್ ಚಟ್ನಿ ಕೊಟ್ಟಾರ, ಹೆಸರು ಕಾಳು ಪಲ್ಯ, ಹಾ ಬದ್ನಿಕಾಯಿ ಪಲ್ಯ ಐತಿ. ಟೇಸ್ಟ್ ಐತ್ರಿ? ಹೆಸರು ಕಾಳು ಪಲ್ಯ ಚಲೋ ಐತಿ, ಮೊಸರು ಹಚ್ಕೊಂಡ್ ತಿನ್ನಾಕ ಮಾಡ್ರ. ನನ್ಗೊಂದ್ ಪೀಸ್ ಕೊಡ್ರಿ, ಹಾ ನಾ ರಾಜಕ್ ತಿನ್ನಿಸ್ತೇನೆ. ನಾ ವಿಡಿಯೋ ಮಾಡತ್ತೇನೆ. ಎಸ್ ರಾಜೆ ವಿಡಿಯೋ ಮಾಡಂಗ್ ಮಾಡ್ಲಿ, ನಾ ತಿಂತೇವೆ. ಹೆಂಗೈತೆ? ಒಂದ ಸಾಕ್ ಅಂದಿತ್ತು. ಹಾ, 40 ರೂಪಾಯಿ ತಗೊಂತಾರ. ಒಂದ್ 30 ಕಿಲೋಮೀಟರ್ ದೂರ ಬಂದು ರೊಟ್ಟಿ ಬುತ್ತಿ ಹೊತ್ಕೊಂಡ್ಬಂದ ನಮ್ಗ ಹೊಟ್ಟೆ ತುಂಬ ಊಟ ಹಾಕ್ತಾರ. 40 ರೂಪಾಯಿ ಕೊಡ್ಬೋದ್ರಿ ವರ್ತ್. ಅದು ಮನೆ ಊಟ ಸಿಗ್ತದಲ್ಲ. ಯಾವಾಗಾರ ಬನಶಂಕರಿಗೆ ಬಂದ್ರೆ ನೀವು ಶಾಂತಮ್ಮನ ಅಂತಲೇ ರೊಟ್ಟಿ ಇಸ್ಕೊಂಡು ಶಾಂತಮ್ಮನಿಗೂ ಭಾಳ ಮಂದಿ ಅದಾರ. ಶಾಂತಮ್ಮನಿಗೂ ಚಲೋ ಮಾಡ್ಕೊಡ್ತಾರ. ಥ್ಯಾಂಕ್ಸ್ ಅಮ್ಮ.